ಒಂದಾನೊಂದು ಕಾಲದಲ್ಲಿ ವಿಕ್ರಮ್ ಎಂಬುವ ರಾಜ ವಾಸ ಮಾಡ್ತಾ ಇದ್ದ. ಆ ರಾಜನನ್ನು ನೋಡಲು ಪಕ್ಕದ ಊರಿನ ರಾಜ ಅಲ್ಲಿಗೆ ಬಂದಿದ್ದ. ಅರೆ ರಾಜ ಉದಯ್, ನೀವೇನಿಲ್ಲಿ? ಇಷ್ಟು ದಿನ ಆದಮೇಲೆ ನಮ್ಮ ಆಸ್ಥಾನಕ್ಕೆ ಬಂದಿದ್ದೀರಾ? ಎಲ್ಲವೂ ಕ್ಷೇಮ ಅಲ್ಲವೇ? ಹೌದು ರಾಜ ವಿಕ್ರಮ್, ಎಲ್ಲ ಸಹ ಕ್ಷೇಮ ಇದೆ. ಆದರೆ ನಾನು ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳೋಣ ಅಂತ ಬಂದೆ. ನನ್ನ ಪ್ರಶ್ನೆಗಳಿಗೆ ನೀನು ಉತ್ತರವನ್ನು ಕೊಡ್ತೀಯಾ? ರಾಜ ಉದಯ್, ನೀವು ಮರ್ತೋಗಿದ್ದೀರಾ ಅನಿಸುತ್ತೆ. ನಾನು ಸಹ ಒಂದು ರಾಜ. ನನ್ನ ಹೆಸರು ವಿಕ್ರಮಾದಿತ್ಯ. ನೀವು ಎಂಥ ಪ್ರಶ್ನೆ ಬೇಕಾದರೂ ಕೇಳಿ, ನಾನು ಸುಲಭವಾಗಿ ಉತ್ತರ ಕೊಡ್ತೀನಿ. ಒಂದು ಸರಿ ಮೇಲಕ್ಕೆ ಹೋದರೆ ನಾನು ಮತ್ತೆ ಕೆಳಗಡೆ ಬರೋದಿಲ್ಲ. ನೀವು ಎಷ್ಟೇ ದುಡ್ಡು ಕೊಟ್ಟರೂ ಏನು ಮಾಡಿದರೂ ನಾನು ನಿಮಗೆ ಸಿಗುವುದಿಲ್ಲ. ಮೀನು ನೀರಲ್ಲೇ ಇರುತ್ತೆ, ಆದರೆ ಅದು ಯಾವಾಗ ನೀರು ಕುಡಿಯುತ್ತೆ. ಅರೆ ರಾಜ, ಇದೇನಿದು? ನೀವಿಂಥ ಪ್ರಶ್ನೆ ಕೇಳಿಬಿಟ್ರಿ. ನನ್ನ ತಲೆ ಅಂತೂ ಓಡ್ತಾನೇ ಇಲ್ಲ. ಇದೆಂತಹ ಪ್ರಶ್ನೆ? ಮೀನು ನೀರು ಯಾವಾಗ ಕುಡಿಯುತ್ತೆ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ? ರಾಜ ವಿಕ್ರಮ್, ಇದು ಒಂದು ಸಾಮಾನ್ಯ ಪ್ರಶ್ನೆ. ನಿಮಗೆ ಈ ಸಾಮಾನ್ಯ ಪ್ರಶ್ನೆದು ಉತ್ತರ ಸಹ ಗೊತ್ತಿಲ್ವಾ? ನೋಡಿ, ನಾನು ನಿಮಗೆ 3 ತಿಂಗಳು ಸಮಯ ಕೊಡ್ತೀನಿ. ನೀವಷ್ಟರಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ಇಲ್ಲ ಅಂದರೆ ನೀನು ರಾಜ ಆಗೋಕ್ಕೆ ಯೋಗ್ಯತೆ ಇಲ್ಲ ಅಂತ ಜನರಿಗೆಲ್ಲ ಹೇಳ್ತೀನಿ. ಹಾಗೆಂದು ಹೇಳಿ ಉದಯ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅದಾದ ನಂತರ ವಿಕ್ರಮ್ ರಾಜ ಅಲ್ಲಿ ಕುಳಿತು ಯೋಚಿಸಿ ಅವನ ಮಂತ್ರಿಯನ್ನು ಕರೆದು ಹೇಳುತ್ತಾನೆ, ನೋಡು ಮಂತ್ರಿ ಹನುಮ, ರಾಜ ಉದಯ್ ನನ್ನ ಹತ್ರ ಇಂತಹ ಕಠಿಣ ಪ್ರಶ್ನೆಯನ್ನು ಕೇಳಿದ್ದಾರೆ. ನಾನು ಏನು ಮಾಡಬೇಕಂತ ನನಗೆ ಗೊತ್ತಾಗ್ತಿಲ್ಲ. ರಾಜನ್, ನನ್ನ ಹತ್ರ ಒಂದು ಸಲಹೆ ಇದೆ. ನೀವು ಊರಿನ ಜನರನ್ನು ಕರೆಸಿ ಈ ಪ್ರಶ್ನೆಯನ್ನು ಕೇಳಿ. ಯಾರು ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅವರಿಗೆ ಬಹುಮಾನ ಕೊಡಿ. ಹೌದು ಹನುಮ, ಇದಂತೂ ನೀನು ಸರಿಯಾಗಿ ಹೇಳಿದೆ. ಸರಿ, ಇದು ಒಳ್ಳೆಯ ನಿರ್ಧಾರ. ನೀನು ನಾಳೆನೇ ಊರಿನ ಜನರಿಗೆ ಹೇಳು, ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತಾರೆ ಅವರಿಗೆ ನಾನು ಬಹುಮಾನ ಕೊಡ್ತೀನಿ ಅಂತ. ಸರಿ ರಾಜನ್, ನೀವು ಹೇಳಿದಂತೆ ಆಗಲಿ. ನಾನು ಜನರಿಗೆ ತಿಳಿಸುತ್ತೇನೆ. ಹಾಗೆಂದು ಹೇಳಿ ಮಂತ್ರಿ ಹನುಮ ಅಲ್ಲಿಂದ ಹೊರಟು ಹೋಗುತ್ತಾನೆ. ಊರಿನ ಜನರಿಗೆಲ್ಲ ವಿಷಯ ತಲುಪುತ್ತದೆ. ಯಾರೇ ಆಗಲಿ ರಾಜನ ಪ್ರಶ್ನೆಗೆ ಉತ್ತರ ಕೊಡುತ್ತಾರೋ ಅವರಿಗೆ ಬಹುಮಾನ ಸಿಗುತ್ತದೆ ಎಂದು. ಮರುದಿನ ಊರಿನ ಎಲ್ಲ ಜನರು ರಾಜನ ಅರಮನೆಯ ಮುಂದೆ ಹೋಗುತ್ತಾರೆ. ರಾಜ ಪ್ರತಿಯೊಬ್ಬರಿಗೂ ಆ ಪ್ರಶ್ನೆಯನ್ನು ಕೇಳುತ್ತಾನೆ. ಆದರೆ ಎಲ್ಲರೂ ಬೆರಗಾಗುತ್ತಾರೆ. ರಾಜ ಹೇಳಿದ ಪ್ರಶ್ನೆಯನ್ನು ಜನರು ಕೇಳಿ ಬೆರಗಾಗುತ್ತಾರೆ. ಒಬ್ಬರಿಗೂ ಸಹ ಆ ಪ್ರಶ್ನೆಗೆ ಉತ್ತರ ಗೊತ್ತಿರುವುದಿಲ್ಲ. ರಾಜನಿಗೆ ಬಹಳನೇ ಬೇಜಾರಾಗುತ್ತದೆ. ರಾಜ ಕೋಪದಿಂದ ಮರುದಿನ ಮಂತ್ರಿ ಹನುಮನನ್ನು ಕರೆಯುತ್ತಾನೆ. ಹನುಮ, ನೀನು ಮಂತ್ರಿ ಅಲ್ವಾ? ನನ್ನ ಬೇರೆ ವಿಷಯಕ್ಕೆಲ್ಲ ನೀನು ಉದಾಹರಣೆಗಳು ಮತ್ತು ಸಹಾಯ ಮಾಡ್ತೀಯ. ಆದರೆ ಈ ಪ್ರಶ್ನೆಗೆ ಉತ್ತರ ಯಾಕೆ ಕೊಟ್ಟಿಲ್ಲ ನೀನು? ನನಗೆ ಉತ್ತರ ಬೇಕು ಇದಕ್ಕೆ. ಆದರೆ ರಾಜನ್, ಅದು ಅರಮನೆಯ ವಿಷಯದಲ್ಲಿ ನಾನು ನಿಮಗೆ ಸಹಾಯ ಮಾಡ್ತೀನಿ. ಆದರೆ ನನಗೆ ಈ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲ. ಇದು ಬಹಳನೇ ಕಷ್ಟವಾಗಿದೆ ರಾಜನ್. ಊರಿನ ಜನರಿಗೆ ಸಹ ಈ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲ. ಮಂತ್ರಿಯಾಗಿ ನಿನಗೂ ಸಹ ಗೊತ್ತಿಲ್ಲ. ನೀನೆಂಥ ಮಂತ್ರಿ? ನನಗೆ ಈ ಪ್ರಶ್ನೆಗಳಿಗೆ ಉತ್ತರ ಬೇಕು, ಇಲ್ಲಾಂದರೆ ನನ್ನ ರಾಜ್ಯಪಾಠ ಹೋಗುತ್ತೆ. ರಾಜನ್, ನಾನು ಬೇಕಾದರೆ ಪಕ್ಕದ ಊರಿನ ಜನರನ್ನು ಸಹ ಕರೆಸ್ತೀನಿ. ನೀವು ಅವ್ರ ಹತ್ರ ಬೇಕಾದರೂ ಕೇಳಿ. ಆದರೆ ನನ್ನ ಹತ್ರ ಇದಕ್ಕೆ ಉತ್ತರ ಇಲ್ಲ ರಾಜನ್. ಹನುಮ, ನನಗೆ ಹಿಂದೇಟು ಮಾತಾಡ್ತೀಯ ನೀನು? ಸರಿ, ನೀನು ಈ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂದರೆ ನಾನು ನಿನ್ನ ಇಡೀ ಕುಟುಂಬವನ್ನು ಏನು ಮಾಡ್ತೀನಿ ಅಂತ ನೋಡು. ನಿನ್ನ ಕುಟುಂಬವನ್ನು ಉಳಿಸ್ಕೋ. ಸರಿ ರಾಜನ್, ನನ್ನ ಕುಟುಂಬಕ್ಕೆ ಏನು ಮಾಡಬೇಡಿ. ನಾನು ಇದಕ್ಕೆ ಉತ್ತರ ಹುಡುಕ್ತೀನಿ. ಹಾಗೆಂದು ಹೇಳಿ ಮಂತ್ರಿ ಹನುಮ ಅಲ್ಲಿಂದ ಅವನ ಮನೆಗೆ ಹೋಗುತ್ತಾನೆ. ಮಂತ್ರಿ ಹನುಮನ ಮನಸ್ಸಿನಲ್ಲಿ ತುಂಬಾನೇ ಭಯ ತುಂಬಿರುತ್ತದೆ. ಬೇಜಾರಿನಲ್ಲಿ ಊಟವನ್ನು ಮಾಡಿ ಯಾರ ಬಳಿ ಏನು ಮಾತನಾಡದೆ ಅವನು ಆ ರಾತ್ರಿ ಮಲಗುತ್ತಾನೆ. ಮರುದಿನ ಭಯದಿಂದ ತಲೆ ಓಡದೆ ರೂಮಿನಲ್ಲಿ ಕುಳಿತಿರುತ್ತಾನೆ. ಅಷ್ಟರಲ್ಲೇ ಅವನ ಹೆಂಡತಿ ಸುಧಾ ಅಲ್ಲಿಗೆ ಬರುತ್ತಾಳೆ. ಹನುಮ, ಏನಾಯಿತು? ನಿನ್ನೆ ರಾತ್ರಿಯಿಂದ ನಾನು ನೋಡ್ತಾ ಇದ್ದೀನಿ. ನೀನು ತುಂಬಾ ಬೇಜಾರಾಗಿದೆಯಾ. ಮನೆಯಲ್ಲಿ ಯಾರ ಜೊತೆ ಸಹ ಸರಿಯಾಗಿ ಮಾತಾಡ್ತಾ ಇಲ್ಲ. ರಾಜ ಏನಾದರೂ ಅಂದ್ರಾ? ಏನಾಯಿತು? ಸುಧಾ, ರಾಜ ನನ್ನ ಹತ್ರ ಒಗಟನ್ನು ಕೇಳಿದ್ದಾರೆ. ಈ ಒಗಟಿಗೆ ನನಗೆ ಉತ್ತರ ಗೊತ್ತಿಲ್ಲ. ನಾನು ಏನು ಮಾಡಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಉತ್ತರ ಹೇಳಿಲ್ಲ ಅಂದರೆ ನಮ್ಮನ್ನು ಏನು ಬೇಕಾದರೂ ಮಾಡ್ಬೋದು.
ಅಯ್ಯೋ ಹನುಮ, ನೀನು ಇಷ್ಟಕ್ಕೆಲ್ಲ ಏನಕ್ಕೆ ಬೇಜಾರು ಮಾಡ್ಕೊತೀಯ? ರಾಜನಿಗೆ ಉತ್ತರ ಸಿಕ್ಕಿಲ್ಲ ಅಂತ ಅವರು ಕೋಪದಲ್ಲಿ ಹಾಗಂತ ಹೇಳಿರ್ತಾರೆ. ನೀನು ಆರಾಮಾಗಿರು, ಜಾಸ್ತಿ ಚಿಂತಿಸ್ಬೇಡ. ರಾಜ ಸುಮ್ಮನೆ ಹೇಳಲ್ಲ ಸುಧಾ, ಅವರು ನಮ್ಮ ಪ್ರಾಣ ತೆಗಿತಾರೆ. ನನ್ನ ಮಗನ್ನ ನಾನು ಉಳಿಸ್ಬೇಕು. ನನಗೆ ನನ್ನ ಮಗನದೊಂದೇ ಚಿಂತೆ. ಅಷ್ಟರಲ್ಲೇ ಅವನ ಮಗ ಲೋಕೇಶ್ ಅಲ್ಲಿಗೆ ಬರುತ್ತಾನೆ. ಅಪ್ಪ, ಅಮ್ಮ, ನೀವೇಂದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಾನು ಸಹ ಕೇಳಿಸ್ಕೊಂಡೆ. ರಾಜ ನಮ್ಮ ಪ್ರಾಣ ತೆಗಿತಾರ? ಏನಕ್ಕೆ? ನಾವಂತ ತಪ್ಪು ಏನು ಮಾಡಿದ್ದೀವಿ ಅಂತ ನಮ್ಮ ಪ್ರಾಣ ತೆಗಿತಾರೆ? ಮಗನೇ, ನಿನಗಿವೆಲ್ಲ ಗೊತ್ತಾಗಲ್ಲ. ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಅಂದರೆ ರಾಜ ನಮ್ಮ ಪ್ರಾಣ ತೆಗಿತಾರೆ. ನೀನು ಇಲ್ಲಿಂದ ಹೊರಟೋಗು ಮಗನೇ. ನೀನು ಕಾಪಾಡಬೇಕು. ನನಗಿರೋದು ನೀನೊಬ್ಬನೇ ಮಗ. ಹೌದು ಮಗನೇ, ನೀನು ಈ ಊರು ಬಿಟ್ಟು ಹೊರಟೋಗು. ನಿನಗೇನಾದರೂ ಈ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದರೆ ಆವಾಗ ನೀನು ವಾಪಸ್ ಈ ಊರಿಗೆ ಬಾ. ಅಲ್ಲಿವರೆಗೂ ನೀನು ಯಾರ ಕಣ್ಣಿಗೂ ಕಾಣಿಸ್ಕೊಬೇಡ. ಹೌದಪ್ಪ, ನಿನಗೆ ಉತ್ತರ ಗೊತ್ತಾದರೆ ವಾಪಸ್ ಬಾ. ಅಲ್ಲಿವರೆಗೂ ನೀನು ಇಲ್ಲೇ ಇದ್ದರೆ ನಿನ್ನ ಪ್ರಾಣಕ್ಕೆ ಅಪಾಯ. ನೀನು ಇಲ್ಲಿಂದ ಹೊರಟೋಗು ಮಗನೇ. ಇದೇ ನಮ್ಮ ಆಸೆ. ಅಪ್ಪ ಅಮ್ಮ, ನೀವು ಚಿಂತಿಸ್ಬೇಡಿ. ನಾನು ಈ ಪ್ರಶ್ನೆಗೆ ಉತ್ತರ ತಗೊಂಡು ಬರ್ತೀನಿ. ಸರಿ, ನಾನು ಇಲ್ಲಿಂದ ಹೊರಟು ಹೋಗ್ತೀನಿ. ಹಾಗೆಂದು ಹೇಳಿ ಲೋಕೇಶ್ ಆ ಊರು ಬಿಟ್ಟು ಹೊರಟು ಹೋಗುತ್ತಾನೆ. ಲೋಕೇಶ್ ಹೀಗೆ ನಡೆಯುತ್ತಾ ಅವನು 3 ಊರುಗಳನ್ನು ದಾಟಿರುತ್ತಾನೆ. ಆ ನಂತರ ಒಂದು ಹಳ್ಳಿ ಸಿಗುತ್ತದೆ. ಆ ಹಳ್ಳಿಯಲ್ಲಿ ಒಂದು ಸಣ್ಣ ಗುಡಿಸಲಿರುತ್ತದೆ. ಆ ಗುಡಿಸಲ ಒಳಗೆ ಒಂದು ಸುಂದರವಾದ ಹುಡುಗಿ ಮನೆಯ ಕೆಲಸವನ್ನು ಮಾಡುತ್ತಾ ಇರುತ್ತಾಳೆ. ಲೋಕೇಶ್ ಆ ಮನೆಯ ಮುಂದೆ ಹೋಗಿ ಹೇಳುತ್ತಾನೆ, ಇಲ್ಲಿ ಕೇಳಿ ಅಣ್ಣ, ಅಕ್ಕ, ತಾತ, ಯಾರಾದರೂ ಇದ್ದೀರಾ? ಮನೇಲಿ ಯಾರಾದರೂ ಇದ್ದರೆ ಆಚೆ ಬನ್ನಿ. ಹಾಗೆಂದಾಗ ಆ ಮನೆಯ ಒಳಗಿಂದ ಶೈಲಾ ಎಂಬ ಹುಡುಗಿ ಹೊರಗೆ ಬರುತ್ತಾಳೆ. ಯಾರು ನೀವು? ಏನು ಬೇಕಾಗಿತ್ತು? ನಮ್ಮನೆ ಮುಂದೆ ಬಂದು ಈ ಥರ ಕೇಳ್ತಾ ಇದ್ದೀರಾ? ಯಾರು ಬೇಕಾಗಿತ್ತು? ನಮ್ಮ ಅಪ್ಪನ ನೋಡೋಕೆ ಬಂದ್ರಾ? ಇಲ್ಲ, ನಾನು ಈ ಊರಿಗೆ ಹೊಸಬ. ತುಂಬ ಓಡಾಡಿ ಸುಸ್ತಾಗಿದೆ. ನನಗೆ ಸ್ವಲ್ಪ ಕುಡಿಯೋದಕ್ಕೆ ನೀರು ಸಿಗುತ್ತಾ? ನೀರಾ? ಸರಿ ಇರಿ, ನಾನು ತಗೊಂಡು ಬರ್ತೀನಿ. ಅಷ್ಟರಲ್ಲೇ ಲೋಕೇಶ್ ಶೈಲಾಳನ್ನು ತಡೆದು ಕೇಳುತ್ತಾನೆ, ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಯಾರೂ ಇಲ್ವಾ? ಈ ಮನೇಲಿ ದೊಡ್ಡೋರಂತ ಇದ್ದಾರೆ, ಅವರು ಹೊರಗಡೆ ಹೋಗಿದ್ದಾರೆ. ಯಾಕೆ, ಏನಾಯಿತು? ನಿಮಗೆ ಮದುವೆ ಆಗಿದೆಯಾ? ನಿಮಗೆ ಮದುವೆ ಆಗಿಲ್ಲ ಅಂತಂದರೆ ನಾನು ನಿಮ್ಮ ಕೈಯಿಂದ ನೀರು ಸಹ ಕುಡಿಯೋದಿಲ್ಲ. ಹಾಗಂದು ಹೇಳಿದಾಗ ತಕ್ಷಣ ಶೈಲಾಳ ತಂದೆ ಅಲ್ಲಿಗೆ ಬರುತ್ತಾನೆ. ಏನು? ಎಂಥ ಪ್ರಶ್ನೆ ಕೇಳ್ತಾ ಇದೆಯಾ ನೀನು? ಮದುವೆ ಆಗಿಲ್ಲ ಅಂದರೆ ಕೈಯಿಂದ ನೀರು ಸಹ ಕುಡಿಯಲ್ವಾ? ಮನೇಲಿ ಅಪ್ಪ ಅಮ್ಮ ಇಲ್ಲಾಂದರೆ ಅವ್ರ ಕೈಯಿಂದ ನೀರು ಬೇಡವಾ? ನಡಿ, ಯಾರು ನೀನು? ಈ ಊರಲ್ಲಿ ಏನು ಮಾಡ್ತಾ ಇದೆಯಾ? ಇಲ್ಲ ಅಣ್ಣ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾನು ನಿಮ್ಮ ಮಗಳಿಗೆ ಅವಮಾನ ಮಾಡ್ತಾ ಇರಲಿಲ್ಲ. ನಾನು ಕೇವಲ ಮಾತಾಡ್ತಿದ್ದೆ. ಅವಳು ಕೈಯಲ್ಲಿ ನೀರು ಕುಡಿಯಲ್ಲ ಅಂದರೆ ಇದು ಅವಮಾನನೇ ಅಲ್ವಾ? ಹೋಗಿಲ್ಲಿಂದ. ಹಾಗೆಂದು ಹೇಳಿದಾಗ ಲೋಕೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಶೈಲಾ ಲೋಕೇಶ್ನನ್ನೇ ನೋಡುತ್ತಾಳೆ. ಆ ನಂತರ ಮನೆಯೊಳಗೆ ಹೋಗಿ ಕುಳಿತು ಯೋಚಿಸುತ್ತಾಳೆ. ಅರೆ, ಆ ಹುಡುಗ ಎಷ್ಟು ಒಳ್ಳೆಯವನು. ನನಗೆ ಮದುವೆ ಆಗಿಲ್ಲ ಅಂತ ಗೊತ್ತಾಯಿತು ಅಂದರೆ ಅವನು ನನ್ನ ಕೈಯಲ್ಲಿ ನೀರು ಸಹ ಕುಡ್ದಿಲ್ಲ ಅಂದರೆ ಅವನು ಎಷ್ಟು ಒಳ್ಳೆಯವನು. ಅಪ್ಪ, ಆ ಹುಡುಗ ತುಂಬ ಒಳ್ಳೆಯವನಪ್ಪ. ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಪರಸ್ತ್ರೀಯರನ್ನು ಮುಟ್ಟಬಾರ್ದು ಅಂತ ಅವನು ನನ್ನ ಕೈಯಿಂದ ನೀರು ಸಹ ತಗೊಂಡಿಲ್ಲ. ಇಂಥ ಹುಡುಗ ಎಲ್ಲಿಂದ ಸಿಗ್ತಾನೆ? ಮಗಳೇ, ಇದೇನು ಹೇಳ್ತಾ ಇದೀಯಾ ನೀನು? ಆ ಥರ ಅಂದ್ಕೊಂಡ, ಆದರೆ ನಾನೇ ತಪ್ಪಾಗಿ ತಿಳ್ಕೊಂಬಿಟ್ನಾ? ಹೌದು ಅನಿಸುತ್ತೆ. ಅವನು ತುಂಬಾ ಒಳ್ಳೆ ಹುಡುಗ. ಹೌದು ಅಪ್ಪ, ಅವನು ತುಂಬಾ ಒಳ್ಳೆ ಹುಡುಗ. ನಾನು ಅವನು ಮಾತಾಡೋ ವಿಷಯದಲ್ಲೇ ನನಗೆ ಅರ್ಥ ಆಯಿತು. ಹೋಗಿ ಆ ಹುಡುಗ ಎಲ್ಲಾದರೂ ಸಿಕ್ಕರೆ ಅವನ್ನ ಕ್ಷಮೆ ಕೇಳಿ. ಇವಾಗ ಮಾರ್ಕೆಟ್ಗೆ ಹೋಗಿ. ಸರಿ ಮಗಳೇ, ನಾನು ಮಾರ್ಕೆಟ್ ಕಡೆ ಹೋಗ್ತೀನಿ. ಆ ಹುಡುಗ ಏನಾದರೂ ಸಿಕ್ಕರೆ ನಾನು ಅವನ ಹತ್ರ ಕ್ಷಮೆನ ಕೇಳ್ತೀನಿ. ಏನು ಬೇಕಂತ ಹೇಳಮ್ಮ, ನಾನು ಅದನ್ನು ತಗೊಂಡು ಬರ್ತೀನಿ. ಬಿಳಿ ಕುದುರೆಗೆ ಹಸಿರು ಬಾಲ, ಎಲೆ ಅಡಿಕೆ ಮೇಲೆ ನೋಡಿದರೆ ಬಣ್ಣ, ಆದರೆ ಉಜ್ಜಿದರೆ ಒಂದೇ ಬಣ್ಣ. ಬಿಳಿ ಬಣ್ಣ ಸಿಹಿಯಾಗಿರುತ್ತೆ, ಆದರೆ ಅದು ಹಣ್ಣಲ್ಲ. ಇದನ್ನ ತಗೊಂಬನ್ನಿ ಅಪ್ಪ. ಶೈಲಾಳ ತಂದೆಗೆ ಒಂದು ಸಹ ಅರ್ಥ ಆಗೋದಿಲ್ಲ. ಆದರೂ ಸಹ ಅವರು ಯೋಚಿಸುತ್ತಾ ಮಾರುಕಟ್ಟೆಗೆ ಹೋಗುತ್ತಾರೆ. ಶೈಲಾಳ ತಂದೆ ಅನ್ನಪ್ಪ ಎಲ್ಲ ಅಂಗಡಿಯಲ್ಲೂ ಹೋಗಿ ಕೇಳುತ್ತಾನೆ. ಅವಳ ಮಗಳು ಶೈಲಾ ಕೇಳಿದ ಹಾಗೆ. ಆದರೆ ಅಂಗಡಿಯವರು ಏನೂ ಗೊತ್ತಿಲ್ಲ ಎಂದು ಕಳಿಸುತ್ತಾರೆ. ಅಣ್ಣ, ಏನು ಬೇಕಂತ ಸರಿಯಾಗಿ ಹೇಳಿ. ಬೆಳಗ್ಗೆ ಕುಡ್ಕೊಂಡು ಬಂದಿದ್ದೀರಾ? ಹೋಗಿ ನೀವು ಕೇಳೋದು ಯಾವುದೋ ನಮ್ಮ ಅಂಗಡಿಯಲ್ಲಿಲ್ಲ. ಹಾಗೆಂದು ಅಂಗಡಿಯವನು ಹೇಳಿದಾಗ ಶೈಲಾಳ ತಂದೆ ಬೇರೆ ಒಂದು ಅಂಗಡಿಗೆ ಹೋಗುತ್ತಾನೆ. ಅಲ್ಲಿ ಸಹ ಅವನಿಗೆ ಬೇಕಾಗಿರುವ ವಸ್ತುಗಳು ಸಿಗುವುದಿಲ್ಲ. ಅಷ್ಟರಲ್ಲೇ ಲೋಕೇಶ್ ಅಲ್ಲಿಗೆ ಬಂದು ಹೇಳುತ್ತಾನೆ, ಅಂಕಲ್, ನೀವು ನನ್ನನ್ನು ತಪ್ಪು ತಿಳ್ಕೊಂಡಿದ್ರಿ ಅನಿಸುತ್ತೆ. ನೀವು ಎಲ್ಲ ಅಂಗಡಿಗಳಲ್ಲೂ ಹೋಗಿ ಕೇಳ್ತಾ ಇದ್ರಿ. ಏನಂತ ಹೇಳಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ನೀನು ಒಳ್ಳೆಯವಳು ಅಂತ ನನ್ನ ಮಗಳು ಹೇಳಿದ್ಲು. ಆದರೆ ನಾನು ಕ್ಷಮಿಸ್ಬಿಡಪ್ಪ, ನೀನು ಅರ್ಥನೇ ಮಾಡ್ಕೊಂಡಿಲ್ಲ. ನನ್ನ ಮಗಳು ಈ ಥರ ಕೇಳಿದ್ದಾಳೆ. ಯಾವ ಅಂಗಡಿಯಲ್ಲೂ ಸಹ ಸಿಗ್ತಿಲ್ಲ. ಏನಂತ ಕೇಳು ನೀನೆ. ಎಲೆ ಅಡಿಕೆ ಮೇಲೆ ನೋಡಿದರೆ ಬಣ್ಣ, ಉಜ್ಜಿದರೆ ಒಂದೇ ಬಣ್ಣ. ಅಣ್ಣಪ್ಪ ಹಾಗೆಂದು ಹೇಳಿದಾಗ ಲೋಕೇಶ್ ಆಲೋಚಿಸುತ್ತಾನೆ. ಆ ನಂತರ ಏನಾಗಿರಬಹುದು ಎಂದು ತಿಳಿದು ಅವನು ಹೇಳುತ್ತಾನೆ,
ಅಂಕಲ್, ನೀವು ನನ್ನ ಜೊತೆ ಬನ್ನಿ, ಇದು ಯಾವ ಅಂಗಡಿಯಲ್ಲಿ ಸಿಗುತ್ತೆ ಅಂತ ನಾನು ನಿಮ್ಮದನ್ನ ಕರ್ಕೊಂಡು ಹೋಗ್ತೀನಿ. ಹಾಗೆಂದು ಹೇಳಿ ಲೋಕೇಶ್ ಅಣ್ಣಪ್ಪನನ್ನು ಕರೆದುಕೊಂಡು ಅಂಗಡಿಗೆ ಹೋಗುತ್ತಾನೆ. ಎಲೆ ಅಡಿಕೆ ಮೇಲೆ ನೋಡಿದ್ರೆ ಬಣ್ಣ ಬಣ್ಣ, ಉಜ್ಜಿದ್ರೆ ಒಂದೇ ಬಣ್ಣ. ಬಿಳಿ ಕುದುರೆಗೆ ಹಸಿರು ಬಾಲ. ಬಿಳಿ ಬಣ್ಣ ಇರುತ್ತೆ, ಆದರೆ ಹಣ್ಣಲ್ಲ, ಅದು ಸಿಹಿಯಾಗಿರುತ್ತೆ. ಈ 3 ವಸ್ತುಗಳನ್ನು ಕೊಡಿ ಅಕ್ಕ. ಲೋಕೇಶ್ ಹಾಗೆಂದು ಕೇಳಿದಾಗ ಅಂಗಡಿಯವಳು ಸಹ ಗಾಬರಿಯಾಗಿ ಕೇಳುತ್ತಾಳೆ. ನೋಡು ಅಪ್ಪಿ, ನೀನು ಎಲ್ಲಂದ ಬೇರೆ ಕಡೆಯಿಂದ ಬಂದಿದ್ದೀಯ ಅನಿಸುತ್ತೆ. ನೀನು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಿಲ್ಲ. ಆಂಟಿ, ಬಣ್ಣ ಬಣ್ಣ ಇರುತ್ತೆ, ಆದರೆ ಉಜ್ಜಿದ ಗೊಂಡೆ ಬಣ್ಣ ಅಂದರೆ ಸೋಪು. ಪ್ರತಿಯೊಂದು ಬಣ್ಣ ಇರುತ್ತೆ, ಆದರೆ ನಾವು ಮೈಗಚ್ಚಿದಾಗ ಬಿಳಿ ಬಣ್ಣ ಅಷ್ಟೇ ಬರುತ್ತೆ. ಬಿಳಿ ಕುದುರೆಗೆ ಹಸಿರು ಬಾಲ ಅಂದರೆ ಮುಲ್ಲಂಗಿ. ಬೆಳ್ಳಗಿರುತ್ತೆ, ಆದರೆ ಹಣ್ಣಲ್ಲ, ಆದರೆ ಸಿಹಿಯಾಗಿರುತ್ತೆ ಅಂದರೆ ಸಕ್ಕರೆ. ಇದನ್ನು ಕೊಡಿ ಆಂಟಿ. ಹಾಗೆಂದು ಕೇಳಿದಾಗ ಎಲ್ಲವನ್ನು ತೆಗೆದುಕೊಂಡು ಆ ಅಂಗಡಿಯವಳು ಕೊಡುತ್ತಾಳೆ. ನೀನಂತೂ ಅದ್ಭುತ ಅಪ್ಪ, ಈ ಸಾಲುಗಳಿಂದ ಇಷ್ಟೊಂದು ವಿಷಯ ಅಡಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನಿನ್ನ ಹೆಸರೇನಪ್ಪ? ನಿನ್ನ ತಂದೆ ತಾಯಿ ಯಾರು? ನೀನು ಯಾವ ಊರವನು? ಲೋಕೇಶ್ ಅವನ ನಿಜವಾದ ಹೆಸರನ್ನು ಹೇಳಿದರೆ ಎಲ್ಲಿ ರಾಜನಿಗೆ ಗೊತ್ತಾಗುತ್ತದೆ ಎಂದು ಅವನ ಹೆಸರು ರಮೇಶ್ ಎಂದು ಹೇಳುತ್ತಾನೆ. ಅವನು ಇಲ್ಲಿ ಕೆಲಸಕ್ಕೆ ಬಂದಿದ್ದಾನೆ ಎಂದು ಸುಳ್ಳನ್ನು ಹೇಳುತ್ತಾನೆ. ನನ್ನ ಮಗಳು ತುಂಬಾ ಬುದ್ಧಿವಂತೆ. ಅವಳು ಹೇಳಿದ್ಲು, ಯಾರು ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅವರು ತುಂಬಾ ಬುದ್ಧಿವಂತರು ಅಂತ. ನಡಿಯಪ್ಪ ನೀನು ನನ್ನ ಮನೆಗೆ. ಹಾಗೆಂದು ಹೇಳಿ ಅಣ್ಣಪ್ಪ ಲೋಕೇಶ್ನನ್ನು ಅವನ ಜೊತೆಗೆ ಅವನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಅಪ್ಪ ಹೇಳಿದ್ರು, ನೀವು ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ರಿ ಅಂತ. ಇದು ಕೇವಲ ಬುದ್ಧಿವಂತರಷ್ಟೇ ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗೋದು. ನಿಮಗೆ ಯಾರೂ ಇಲ್ಲ ಅಂತ ಸಹ ಹೇಳಿದರು. ನೀವು ಇದೇ ಮನೆಯಲ್ಲಿ ಇರಿ. ತುಂಬಾ ಧನ್ಯವಾದಗಳು. ನೀವು ಸಹ ಇಂಥ ಪ್ರಶ್ನೆನ ಕೇಳಿದ್ದೀರಾ ಅಂದರೆ ನೀವು ಸಹ ತುಂಬಾ ಬುದ್ಧಿವಂತೆ ಅಂತ ಅನಿಸುತ್ತೆ. ನಾನು ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯಿತು. ನೋಡು ರಮೇಶ್, ನೀನಂತೂ ತುಂಬಾ ಬುದ್ಧಿವಂತ. ನನ್ನ ಮಗಳು ಸಹ ಬುದ್ಧಿವಂತೆ. ನಿಮ್ಮಿಬ್ಬರಿಗೆ ಮದುವೆ ಮಾಡಿಸ್ಬೇಕು ಅಂತ ಅನ್ಕೊತಾ ಇದ್ದೀನಿ. ನಿನ್ನಂಥ ಒಳ್ಳೆ ಅಳಿಯ ನನಗೆ ಬೇರೆ ಎಲ್ಲೂ ಸಿಗಲ್ಲ. ಹಾಗೆಂದು ಹೇಳಿದಾಗ ಲೋಕೇಶ್ ಆಲೋಚಿಸಿ ಹೇಳುತ್ತಾನೆ, ಇದಂತೂ ತುಂಬಾ ಒಳ್ಳೆಯ ವಿಷಯ. ಆದರೆ ನಾನು ನಿಮ್ಮ ಹತ್ರ ಒಂದು ಸುಳ್ಳನ್ನು ಹೇಳಿಬಿಟ್ಟಿದ್ದೀನಿ. ನಿಮ್ಮ ಮಗಳನ್ನು ಕಳಿಸಿ, ನಾನು ನಿಜ ಹೇಳ್ತೀನಿ. ನನ್ನ ಹೆಸರು ರಮೇಶ್ ಅಲ್ಲ, ನನ್ನ ಹೆಸರು ಲೋಕೇಶ್. ನಾನು ಪಕ್ಕದ ಊರಿನ ರಾಜನ ಮಂತ್ರಿಯ ಮಗ. ರಾಜನ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂದರೆ ನಮ್ಮ ಪ್ರಾಣ ಹೋಗುತ್ತೆ. ನೀನು ಮದುವೆಗೆ ಮುಂಚೆನೇ ನಿಜ ಒಪ್ಕೊಂಡಿದ್ಯಾ. ನನಗೆ ತುಂಬಾ ಇಷ್ಟ ಆಯಿತು. ನಿನ್ನ ಪ್ರಶ್ನೆಗಳಿಗೆ ಸಹ ನಾನು ಉತ್ತರ ಕೊಡ್ತೀನಿ. ರಾಜನ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ನಾನು. ಸುಧಾ ಹಾಗೆಂದು ಹೇಳಿದಾಗ ಲೋಕೇಶ್ ಮತ್ತು ಸುಧಾಳ ಇಬ್ಬರಿಗೂ ಮದುವೆ ಆಗುತ್ತದೆ. ಸೊಸೆ, ನಮ್ಮ ಪ್ರಾಣ ತುಂಬಾ ಅಪಾಯದಲ್ಲಿದೆ. ನೀನು ತುಂಬ ಬುದ್ಧಿವಂತೆ ಅಂತ ಕೇಳ್ಪಟ್ಟೆ. ಅದೇನಂತ ಹೇಳಮ್ಮ. ನಮ್ಮ ಪ್ರಶ್ನೆಗಳಿಗೆ ಉತ್ತರನ ಕೊಡು ತಾಯಿ. ನಮ್ಮ ಪ್ರಾಣ ಈಗ ನಿನ್ನ ಕೈಯಲ್ಲಿದೆ. ಹಾಂ ಮಾವ, ನಾನು ಉತ್ತರ ಕೊಡ್ತೀನಿ. ಆದರೆ ನಾನು ಅರಮನೆಗೆ ಬರಬೇಕು. 2 ದಿನ ಹಗಲು ರಾತ್ರಿ ನನಗೆ ಯಾವುದೇ ಅಡೆತಡೆ ಇರಬಾರ್ದು. ನಾನು ಅರಮನೆಗೆ ಬರಬೇಕು. ಆವಾಗ ಮಾತ್ರ ನಾನು ಇದಕ್ಕೆ ಉತ್ತರ ಕೊಡ್ತೀನಿ. ಏನು ಹೇಳ್ತಾ ಇದೆಯಾ ಸುಧಾ? ಯಾವುದು ಅಡೆತಡೆ ಇಲ್ಲದೆ ನೀನು ಅರಮನೆಗೆ ಬರಬೇಕಾ? ಇದು ಹೇಗೆ ಸಾಧ್ಯ? ನಾನೇನು ಮಾಡೋದೀಗ? ಇದನ್ನು ರಾಜರ ಹತ್ರ ಹೇಳಬೇಕು. ಮಾವ, ನನ್ನ ಬಳಿ ಉತ್ತರ ಇದೆ ಅಂತ ನೀವು ರಾಜರ ಹತ್ರ ಹೇಳಿ. ಆಗ ರಾಜ ಏನು ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಇಲ್ಲ ನನ್ನನ್ನು ನಿಮ್ಮ ರಾಜನ ಅರಮನೆಗೆ ಕರ್ಕೊಂಡು ಹೋಗಿ, ನಾನೇ ರಾಜನ ಹತ್ರ ಮಾತಾಡ್ತೀನಿ. ಹಾಂ, ಇದಂತೂ ಒಳ್ಳೆಯ ಉಪಾಯ ಸುಧಾ. ನೀನು ನನ್ನ ಸೊಸೆ ಆಗಿದ್ದಕ್ಕೂ ಸಾರ್ಥಕ ಆಯಿತು. ನಡೆಸುದಾ, ನಾನು ಇವತ್ತೇ ನಿನ್ನನ್ನು ರಾಜನ ಹತ್ರ ಕರ್ಕೊಂಡು ಹೋಗ್ತೀನಿ. ಹನುಮನ ಸೊಸೆ ಅಂತ ಕೇಳ್ಪಟ್ಟೆ ನಾನು. ಹೇಳಮ್ಮ, ನಿನ್ನ ಹೆಸರು ಸುಧಾನಾ? ಹೇಳು. ನನ್ನ ಪ್ರಶ್ನೆಗೆ ಉತ್ತರವನ್ನು ಸಿಕ್ಕಿದ್ರೆ ನನಗಷ್ಟೇ ಸಾಕು. ಆ ಪ್ರಶ್ನೆಗೆ ಉತ್ತರ ಏನಂತ ಹೇಳು. ರಾಜ, ನಾನು ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಆದರೆ ನನ್ನದೊಂದು ಕಂಡೀಷನ್ ಇದೆ. ಹಗಲು ರಾತ್ರಿ ಅಂದೇ ನನಗೆ 2 ದಿನ ಈ ಅರಮನೆಯಲ್ಲಿ ಬರೋದಕ್ಕೆ ಹೋಗೋದಕ್ಕೆ ಅವಕಾಶ ಮಾಡಿ ಕೊಡಬೇಕು ನೀವು. ಸರಿ ಸೊಸೆ ಸುಧಾ, ನೀನು ಹೇಳ್ದಂಗೆ ಆಗಲಿ. ನಿನಗೆ ಹಗಲು ರಾತ್ರಿ ಅಲ್ಲದೆ ನೀವು ಯಾವ ಟೈಮಲ್ಲಿ ಬೇಕಾದರೂ ಅರಮನೆಗೆ ಬಂದು ಹೋಗ್ಬೋದು. ನನ್ನ ಅನುಮತಿ ಇದೆ ನಿನಗೆ. ಧನ್ಯವಾದಗಳು ರಾಜ. 2 ದಿನ ಆದಮೇಲೆ ನಾನು ಇದಕ್ಕೆ ಉತ್ತರವನ್ನು ಕೊಡ್ತೀನಿ. ಹಾಗೆಂದು ಹೇಳಿ ಸುಧಾ ಅವಳ ಮನೆಗೆ ಹಿಂತಿರುಗುತ್ತಾಳೆ. ಆ ದಿನ ರಾತ್ರಿ ಯಾರಿಗೂ ತಿಳಿಯದೆ ಸುಧಾ ಅವಳ ಮನೆಯಿಂದ ಅರಮನೆಗೆ ಹೋಗುತ್ತಾಳೆ. ಅರಮನೆಯ ಒಂದು ಕೋಣೆಯಲ್ಲಿ ನಿಂತು ಏನೇನು ನಡೆಯುತ್ತದೆ ಎಂದು ಯೋಚಿಸುತ್ತಾಳೆ. ಅಷ್ಟರಲ್ಲೇ ಕೆಲಸದವನು ರಾಣಿಯ ಮನೆಗೆ ಹೋಗುತ್ತಿರುವುದನ್ನು ನೋಡುತ್ತಾಳೆ. ಹೀಗೆ 2ನೇ ದಿನ ಸಹ ಅರಮನೆಗೆ ಹೋಗುತ್ತಾಳೆ. ಎಲ್ಲರೂ ಮಲಗಿದ ಮೇಲೆ ರಾಣಿಯ ಕೋಣೆಗೆ ಹೋಗುತ್ತಾಳೆ. ಆದರೆ ಆ ದಿನ ಸಹ ಒಂದು ಹುಡುಗ ರಾಣಿಯ ಮನೆಗೆ ಹೋಗುತ್ತಿರುವುದನ್ನು ನೋಡುತ್ತಾಳೆ. ಮರುದಿನ ಆಸ್ಥಾನದಲ್ಲಿ ಸುಧಾ ರಾಜ ವಿಕ್ರಮನ ಬಳಿ ಬರುತ್ತಾಳೆ.
ಸೊಸೆ ಸುಧಾ, ನೀನು ಹೇಳ್ದಂಗೆ 2 ದಿನ ಅವಕಾಶ ಮುಗೀತು. ಹೇಳು, ಇವಾಗ ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡು ನೀನು. ಆಗಲೇ ನಾನು ನಿನಗೆ ಬಹುಮಾನ ಸಹ ಕೊಡ್ತೀನಿ. ಮೇಲಕ್ಕೆ ಹೋಗುತ್ತೆ, ಕೆಳಗಡೆ ಮತ್ತೆ ಯಾವತ್ತೂ ಬರೋದಿಲ್ಲ ಅನ್ನೋದು ನಮ್ಮ ವಯಸ್ಸು ಒಂದ್ಸರಿ ಮೇಲೆ ಹೋದರೆ ಮತ್ತೆ ಕೆಳಗಡೆ ಬರೋದಿಲ್ಲ. ವಾ, ಇದಂತೂ ಅದ್ಭುತ. ನನಗೆ ಬಹಳನೇ ಖುಷಿ ಆಯಿತು. 2ನೇ ಪ್ರಶ್ನೆಗೆ ಉತ್ತರ ಕೊಡು ಸುಧಾ. ನಾನು ಆತುರದಿಂದ ಕಾಯ್ತಾ ಇದ್ದೀನಿ. 2ನೇ ಪ್ರಶ್ನೆಗೆ ಉತ್ತರ ಕೊಡು. ನಾವು ಎಷ್ಟೇ ಹಣ ಕೊಟ್ಟರೂ ಏನೇ ಮಾಡಿದರೂ ಅದು ನಮಗೆ ಸಿಗುವುದಿಲ್ಲ. ಅದು ಸಮಯ ನಾವು ಹಣ ಕೊಟ್ಟರೂ ಸಹ ನಮಗೆ ಅದನ್ನು ಕೊಂಡುಕೊಳ್ಳೋಕ್ಕಾಗೋದಿಲ್ಲ, ಮತ್ತೆ ಹಿಂದೇನೂ ಹೋಗೋಕ್ಕಾಗೋದಿಲ್ಲ. 3ನೇ ಪ್ರಶ್ನೆ, ಮೀನು ನೀರಲ್ಲೇ ಇರುತ್ತೆ, ಆದರೆ ಯಾವಾಗ ನೀರು ಕುಡಿಯುತ್ತೆ ಅಂತ ತಾನೇ ನನಗೆ ಈ ಮನೆಯ ಒಬ್ಬ ಸೇವಕನನ್ನು ಇಲ್ಲಿಗೆ ಕರೆಸಬೇಕು. ಈ ಪ್ರಶ್ನೆಗೆ ಮತ್ತು ಈ ಮನೆಯ ಸೇವಕನಿಗೆ ಏನು ಸಂಬಂಧ ಇದೆ? ಸರಿ, ಇದಕ್ಕೆ ನೀನು ಉತ್ತರ ಕೊಡ್ತೀಯ ಅಂದರೆ ನಾನು ಅವನನ್ನು ಇಲ್ಲಿಗೆ ಕರೆಸ್ತೀನಿ. ಹಾಗೆಂದು ಹೇಳಿ ರಾಜ ಅವನನ್ನು ಕರೆಸುತ್ತಾರೆ. ನೀನು ಈ ಮನೆಯ ಸೇವಕ ಸಿದ್ದು ಅಲ್ವಾ? ನಾನು ನೋಡಿದ್ದೀನಿ. ರಾಜನ ಹತ್ರ ನಿಜ ಒಪ್ಕೋ. ನೀನು ಪ್ರತಿದಿನ ರಾತ್ರಿ ಇಲ್ಲಿಗೆ ಬರ್ತಿದ್ದೆ. ನಾನು 2 ದಿನ ಸಹ ನಿನ್ನನ್ನು ನೋಡಿದ್ದೀನಿ. ಅರೇ ರಾಜ, ಇಲ್ಲ, ಈ ಹುಡುಗಿ ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ಇಲ್ಲಿಗೆ ಬಂದೇ ಇಲ್ಲ. ಈ ಹುಡುಗಿ ಸುಳ್ಳು ಹೇಳ್ತಿದ್ದಾಳೆ. ಇವಳನ್ನು ನಂಬೇಡಿ ರಾಜ, ನಾನು ಹಾಗೇನು ಮಾಡಿಲ್ಲ. ಸೇವಕ ಸಿದ್ದು, ನಿಜವನ್ನು ಹೇಳು, ಇಲ್ಲಾಂದರೆ ನಿನ್ನ ಪ್ರಾಣವನ್ನು ತೆಗಿತೀನಿ. ಆ ಹುಡುಗಿನ 2 ದಿನ ನಾನು ಕಣ್ಣಿಕ್ಕಕ್ಕೆ ಬಿಟ್ಟಿದ್ದೆ ಅರಮನೆ ಮೇಲೆ. ನಿಜನ ಸತ್ಯನ ಒಪ್ಕೋ ಇವಾಗ. ರಾಜ, ನನ್ನನ್ನು ಕ್ಷಮಿಸ್ಬಿಡಿ. ನಂದೇನೂ ತಪ್ಪಿಲ್ಲ. ರಾಣಿ ಹೇಳಿದ್ದಕ್ಕೆ ನಾನು ಈ ಕೆಲಸ ಮಾಡಿದ್ದು. ರಾಣಿಯವರೇ ನನಗೆ ಪ್ರೋತ್ಸಾಹ ಕೊಟ್ಟಿದ್ದು. ಅದಕ್ಕೆ ನಾನು ಮೋಸ ಮಾಡಿದೆ. ನನ್ನನ್ನು ಕ್ಷಮಿಸ್ಬಿಡಿ ರಾಜ. ನನ್ನ ಅರಮನೆಯಲ್ಲಿದ್ದೆ, ನನ್ನ ರಾಣಿ ಜೊತೆನೇ ಇಷ್ಟೊಂದು ಮೋಸ ಮಾಡ್ತೀರಾ ನೀವು? ರಾಣಿನ ಮತ್ತೆ ಈ ಸೇವಕನನ್ನು ಈಗಲೇ ಕಾರಾಗೃಹದಲ್ಲಿ ಹಾಕ್ರಿ. ಹಾಗೆಂದು ರಾಜ ಹೇಳಿದಾಗ ರಾಣಿ ಮತ್ತು ಆ ಸೇವಕನನ್ನು ಇಬ್ಬರನ್ನು ಅರಮನೆಯ ಕಾರಾಗೃಹದಲ್ಲಿ ಹಾಕುತ್ತಾರೆ. ಮಗಳೇ, ಈ ಅರಮನೆಯಲ್ಲೇ ಇದ್ದು ಸಹ ನನ್ನ ಹೆಂಡತಿ ನನಗಿಷ್ಟು ಮೋಸ ಮಾಡ್ತಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಎಲ್ಲೋ ಇರೋ ಮೀನು ನೀರಲ್ಲಿ ಯಾವಾಗ ನೀರು ಕುಡಿಯುತ್ತೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ನೀನು ನನ್ನ ಕಣ್ಣು ತೆರೆಸ್ಬಿಟ್ಟೆ ಅಮ್ಮ. ನೀನು ನಿಜವಾದ ಬುದ್ಧಿವಂತೆ. ನಾನು ಈ ಅರಮನೆಯಲ್ಲಿ ಇನ್ಮೇಲೆ ಇರೋದಿಲ್ಲ. ಇನ್ಮೇಲೆ ನಿನ್ನ ಗಂಡನೇ ಈ ಅರಮನೆಯ ರಾಜ ಆಗ್ತಾನೆ. ಅರೆ ರಾಜ, ಇದೇನು ಹೇಳ್ತಾ ಇದ್ದೀರಾ? ಇದಂತೂ ನಿಮ್ಮ ಕೃಪೆ. ತುಂಬಾ ಧನ್ಯವಾದಗಳು. ಆದರೆ ನನಗೆ ಇದೆಲ್ಲ ಬೇಕಾಗಿಲ್ಲ ರಾಜ. ನೀವೇ ರಾಜ ಆಗಿ ಇರಿ. ನನ್ನ ಸ್ವಂತ ಹೆಂಡತಿನೇ ನಾನು ಚೆನ್ನಾಗಿ ನೋಡ್ಕೊಳಕ್ಕಾಗಿಲ್ಲ, ಇನ್ನು ಜನರನ್ನು ಚೆನ್ನಾಗಿ ಹೇಗೆ ನೋಡ್ಕೊತೀನಿ? ನೀವು ಬುದ್ಧಿವಂತರು. ನೀನೇ ರಾಜ ಆಗು. ನಿನ್ನ ಹೆಂಡತಿ ನಿನಗೆ ಸಹಾಯ ಮಾಡ್ತಾಳೆ. ನಿನ್ನ ಹೆಂಡತಿಗಿರೋಷ್ಟು ಬುದ್ಧಿ ಸಹ ನನಗಿರಲಿಲ್ಲ. ನಾನು ಇನ್ನು ಅಜ್ಞಾತವಾಸಕ್ಕೆ ಹೊರಟೋಗ್ತೀನಿ. ಆ ನಂತರ ರಾಜ ಅರಮನೆಯಿಂದ ಹೊರಟು ಹೋಗ್ತಾನೆ. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಗೂಡಿನಲ್ಲಿರೋ ಪಕ್ಷಿ ನಾಡನ್ನೆಲ್ಲ ನೋಡುತ್ತದೆ. ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.